ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ನಿನ್ನೆ ದೆಹಲಿಯಲ್ಲಿ ಚರ್ಚೆಯಾಗಿದೆ. ಸಿಎಂ ಡಿಸಿಎಂ ಆಯ್ಕೆ ಆಧರಿಸಿ ಕೆಪಿಸಿಸಿ ಅಧ್ಯಕ್ಷಗಿರಿ ಯಾರ ಪಾಲಿಗೆ ಎನ್ನುವ ಘೋಷಣೆಯಾಗುತ್ತೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ. ಕೆಲ ನಾಯಕರ ಜೊತೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಮಾತುಕತೆ ಕೂಡ ನಡೆಸಿದ್ದಾರೆ. ನೂತನ ಸಿಎಂ ಆಯ್ಕೆ ಬಳಿಕ ಜಾರಕಿಹೊಳಿ ಅವರಿಗೆ ಬುಲಾವ್ ಹೋಗೋ ಸಾಧ್ಯತೆ ಇದೆ. ಮಂತ್ರಿ ಸ್ಥಾನದ ಜೊತೆಗೆ ಈ ಅಧ್ಯಕ್ಷ ಸ್ಥಾನವನ್ನ ಕೇಳಲಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗಾಗಲೇ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡ್ತಲೂ ಕೂಡ ಏನೇ ವಿಚಾರ ಇದ್ರೂ ಅದು ನಾಳೆ ಪ್ರಸ್ತಾಪ ಆಗುತ್ತೆ, ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಅಲ್ಲೆಲ್ಲ ತಿಳಿಸಬಹುದು ಅನ್ನುವಂಥ ವಿಷಯವನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಆದರೆ ತಮಗೆ ಅಧ್ಯಕ್ಷಗಿರಿಯ ಮೇಲೆ ಕಂಡಿದೆ ಅನ್ನೋದ್ರ ಬಗ್ಗೆ ಅವರು ನಿರಾಕರಿಸಲಿಲ್ಲ. ಪಾರ್ಟಿ ಏನು ಮಾಡ್ತದೆ ಅದು ಎಲ್ಲರೂ ಒಪ್ಪಲೇಬೇಕು. ಈಗಂತ ಹೇಳಲಿಕ್ಕೆ ಆಗೋಲ್ಲ. ಪಾರ್ಟಿ ಯಾವ ಸ್ಥಾನಮಾನ ಕೊಡ್ತದೆ, ಏನು ಕೊಡ್ತದೆ ಅನ್ನೋದು ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು, ಅದ್ರ ಪ್ರಕಾರ ನಡೀಲೇಬೇಕು. ಇನ್ನು ನಮ್ಗೆ ಕರೆದ್ರೆ ಚರ್ಚೆ ಮಾಡ್ತೀವಿ, ನಮ್ಮ ವಿಚಾರಗಳಂತ ಹೇಳಿ ನಮ್ಮ ವಿಚಾರಗಳನ್ನ ಹೇಳ್ತೀವಿ ಅವರಿಗೆ ಯಾವ ರೀತಿ ಏನು ಅಂತ ಅವಾಗ ಹೇಳಿದ್ಮ್ಯಾಗ ಮುಂದೆ ನೋಡೋಣ. ಇನ್ನೂ ನಮ್ಮನ್ನ ಯಾರೂ ಆಹ್ವಾನ ಮಾಡಿಲ್ಲ, ಮಾಡಿದಾಗ ನಮ್ಮ ಅಭಿಪ್ರಾಯ ಹೇಳ್ತೀವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ಕೊಡ್ತೀವಿ, ಸಚಿವ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋ ಮಾತು ಬಂದರೆ ಅಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ನೋಡೋಣ, ಪಾರ್ಟಿಯಲ್ಲಿ ಏನಿದೆ ಗೊತ್ತಿಲ್ಲಲ್ಲ, ನನಗೂ ಗೊತ್ತಿಲ್ಲ ಪಾರ್ಟಿಯಲ್ಲಿ ಯಾವ ರೀತಿ ಅವರು ಚರ್ಚೆ ಮಾಡಿದ್ದಾರೆ, ಅವ್ರದ್ದು ಅಂತಿಮ ನಿರ್ಧಾರ ಏನು ಗೊತ್ತಿಲ್ಲ. ನೋಡೋಣ, ಫಸ್ಟ್ ಮುಖ್ಯಮಂತ್ರಿಗಳ ನಾಳೆ ಮುಗಿಲಿದ ಸಮಸ್ಯೆ ಪರಿಹಾರ ಆಗಲಿ, ನಂತರ ಅದ್ರ ಬಗ್ಗೆ ನಂತರ ಇನ್ನೂ ಬೇರೆ ಬೇರೆ ವಿಚಾರದ ಚರ್ಚೆ ಮಾಡ್ತೀವಿ. ಪಾರ್ಟಿ ಏನು ಮಾಡ್ತದೆ ಅದು ಎಲ್ಲರೂ ಒಪ್ಪಲೇಬೇಕು. ಈಗಂತ ಹೇಳಲಿಕ್ಕೆ ಆಗೋಲ್ಲ. ಪಾರ್ಟಿ ಯಾವ ಸ್ಥಾನಮಾನ ಕೊಡ್ತದೆ, ಏನು ಕೊಡ್ತದೆ ಅನ್ನೋದು ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು, ಅದ್ರ ಪ್ರಕಾರ ನಡೀಲೇಬೇಕು. ಇನ್ನು ನಮ್ಗೆ ಕರೆದ್ರೆ ಚರ್ಚೆ ಮಾಡ್ತೀವಿ, ನಮ್ಮ ವಿಚಾರಗಳಂತ ಹೇಳಿ ನಮ್ಮ ವಿಚಾರಗಳನ್ನ ಹೇಳ್ತೀವಿ ಅವರಿಗೆ ಯಾವ ರೀತಿ ಏನು ಅಂತ ಅವಾಗ ಹೇಳಿದ್ಮ್ಯಾಗ ಮುಂದೆ ನೋಡೋಣ. ಇನ್ನೂ ನಮ್ಮನ್ನ ಯಾರೂ ಆಹ್ವಾನ ಮಾಡಿಲ್ಲ, ಮಾಡಿದಾಗ ನಮ್ಮ ಅಭಿಪ್ರಾಯ ಹೇಳ್ತೀವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ಕೊಡ್ತೀವಿ, ಸಚಿವ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋ ಮಾತು ಬಂದರೆ ಅಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ನೋಡೋಣ, ಪಾರ್ಟಿಯಲ್ಲಿ ಏನಿದೆ ಗೊತ್ತಿಲ್ಲಲ್ಲ, ನನಗೂ ಗೊತ್ತಿಲ್ಲ ಪಾರ್ಟಿಯಲ್ಲಿ ಯಾವ ರೀತಿ ಅವರು ಚರ್ಚೆ ಮಾಡಿದ್ದಾರೆ, ಅವ್ರದ್ದು ಅಂತಿಮ ನಿರ್ಧಾರ ಏನು ಗೊತ್ತಿಲ್ಲ. ನೋಡೋಣ, ಫಸ್ಟ್ ಮುಖ್ಯಮಂತ್ರಿಗಳ ನಾಳೆ ಮುಗಿಲಿದ ಸಮಸ್ಯೆ ಪರಿಹಾರ ಆಗಲಿ, ನಂತರ ಅದ್ರ ಬಗ್ಗೆ ನಂತರ ಇನ್ನೂ ಬೇರೆ ಬೇರೆ ವಿಚಾರದ ಚರ್ಚೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ನಿನ್ನೆ ನಡೆದಂತಹ ಪ್ರಹಸನ ಮ್ಯಾರಥಾನ್ ಮೀಟಿಂಗ್, ಆ ಬಳಿಕ ಒಂದು ನಿರ್ಣಯ ಆಗಿದೆ. ಆ ನಿರ್ಣಯದ ಘೋಷಣೆ ನಾಳೆ ಆಗುತ್ತೆ ಅಂತ ಅನ್ನೋದು. ಅದಕ್ಕೂ ಮುಂಚೆ ಒಂದಿಷ್ಟು ವಿಚಾರಗಳ ಬಗ್ಗೆ ಕ್ಲಾರಿಟಿ ಬೇಕಾಗುತ್ತೆ. ಆ ವಿಷಯವಾಗಿಯೂ ಕೂಡ ಚರ್ಚೆ ಆಗ್ತಾ ಇದೆಯಾ? ದೆಹಲಿ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಕೆಪಿಸಿಸಿ ಅಧ್ಯಕ್ಷಗಿರಿ ಯಾರ ಪಾಲಿಗೆ? ಸಿಎಂ ಬದಲಾವಣೆ, ನಾಯಕತ್ವ ಪದತ್ಯಾಗ ಅಂತಂದ್ರೆ ನಾಯಕತ್ವ ಯಾರ ಪಾಲಿಗೆ? ಜೊತೆಗೆ ಎಷ್ಟು ಡಿಸಿಎಂಗಳಾಗ್ತಾರೆ? ಸಂಪುಟ ಪುನರಚನೆ ವಿಚಾರ, ಯಾರಿಗೆಲ್ಲ ಸಂಪುಟ ಸ್ಥಾನ ಸಿಗುತ್ತೆ? ಹೀಗೆ 10 ಪ್ರಶ್ನೆಗಳಿಗೆ ಉತ್ತರ ಸಿದ್ಧ ಆಗಿದೆಯಾ? ಅದು ಅಧಿಕೃತವಾಗಿ ಬಹಿರಂಗ ಆಗೋದಷ್ಟೇ ಬಾಕಿನಾ, ಅಥವಾ ಇನ್ನು ಚರ್ಚೆ ಬಾಕಿ ಇದೆಯಾ? ಯಾವ ಹಂತದಲ್ಲಿದೆ ಅಂತ? ಪ್ರತಿಮಾ, ಈಗ ಮುಖ್ಯಮಂತ್ರಿ ವಿಚಾರ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡು ಇಂಟರ್ಲಿಂಕ್ ಆಗಿರುವಂಥದ್ದು. ಯಾವ ಸಮಾಜಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅದರ ಆಧಾರವಾಗಿ ಇನ್ನೊಂದು ಪ್ಯಾರಲಲ್ ಆಗಿ ಬೇರೆ ಸಮುದಾಯಕ್ಕೆ ಅಥವಾ ಅಷ್ಟೇ ಪ್ರಬಲವಾಗಿರುವಂಥ ಇನ್ನೊಂದು ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡುವಂಥದ್ದು ಒಂದು ಪೊಲಿಟಿಕಲ್ ಜಾತಿ ಸಮೀಕರಣದ ಭಾಗ. ಹೀಗಾಗಿ ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೇರವಾಗಿ ಡಿ ಕೆ ಅವರ ಹೆಸರು ತುಂಬ ಗಟ್ಟಿಯಾಗಿ ಕೇಳಿಬರ್ತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿಗಳಿಗೆ ಅವಕಾಶ ಇಲ್ಲ ಅಂತ ಆದಾಗ ದಲಿತ ನಾಯಕತ್ವಕ್ಕೂ ಕೂಡ ಕೆಪಿಸಿಸಿ ಮಣೆ ಹಾಕುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಈಗಾಗಲೇ ಸಿದ್ದರಾಮಯ್ಯನವರು OBC ಸಮಾಜದಿಂದ ಬಂದಂಥವರು, ಜೊತೆಗೆ ಈಗಾಗಲೇ ಅಹಿಂದ ಫಾರ್ಮುಲಾವನ್ನು ಏನಿದೆ, ಅಹಿಂದ ಒಂದು ಸಿದ್ಧಾಂತ ಏನಿದೆ ಅದನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಅದರಲ್ಲೂ ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಸಹಜವಾಗಿಯೇ ಒಂದು ನಾಯಕತ್ವ ಬೇಕಾಗುತ್ತೆ. ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಹೆಸರು ತುಂಬ ಮುಂಚೂಣಿಯಲ್ಲಿದೆ. ಅವರ ಹೆಸರು ಬಲವಾಗಿ ಕೇಳಿಬರ್ತಾ ಇದೆ. ಯಾಕೆಂದರೆ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದೇ ಆದಂಥ ಸಂದರ್ಭದಲ್ಲಿ ಆಗ ಪರ್ಯಾಯ ನಾಯಕತ್ವವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಕೆಪಿಸಿಸಿಯಲ್ಲಿ ಕೂರಿಸಬೇಕಾಗತ್ತೆ. ಆ ಒಂದು ಸಮೀಕರಣಕ್ಕೋಸ್ಕರ, ಅಂದರೆ ಅಹಿಂದ ಸಮೀಕರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಅಷ್ಟೇ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಇದರ ಜೊತೆಗೆ ಬೇರೆ ಬೇರೆ ಸಮೀಕರಣಗಳು ಕೂಡ, ಅಂದರೆ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು ಕೆಲ ದಿನಗಳ ಹಿಂದೆ. ಅದರ ಜೊತೆಗೆ ಅವ್ರಿಗೂ ಕೂಡ ಸ್ಥಾನಮಾನ ಕೊಡ್ಬೋದು ಅನ್ನುವಂಥ ಚರ್ಚೆ ಇತ್ತು. ಆದರೆ ಈಗಿರುವಂಥ ಪರಿಸ್ಥಿತಿಯನ್ನು ನೋಡಿದ್ರೆ, ಅಂದರೆ ಪ್ರಮುಖವಾದಂಥ CM ಸ್ಥಾನವನ್ನು ಮೇಲ್ವರ್ಗದವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೊಂದು ಪ್ಯಾರಲಲ್ ಆಗಿ, ಅಂದರೆ ಕಾಂಗ್ರೆಸ್ನ ನಿರಂತರವಾಗಿ ಸಾಕಷ್ಟು ವರ್ಷಗಳಿಂದ ಸಪೋರ್ಟ್ ಮಾಡಿ ಬರ್ತಾ ಇರುವಂಥ ದಲಿತ ಸಮುದಾಯವನ್ನಾಗಲಿ ಅಥವಾ OBC ಸಮುದಾಯವನ್ನಾಗಲಿ ಅಥವಾ ಹಿಂದುಳಿದ ಅಲ್ಪಸಂಖ್ಯಾತರನ್ನು ಕೂಡ ಏಕಾಏಕಿ ಕೈ ಬಿಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅವರಿಗೂ ಕೂಡ ಒಂದು ಪರ್ಯಾಯವಾದಂಥ ಸಮರ್ಥವಾದಂಥ ಸ್ಥಾನಮಾನ ಕೊಡುವಂಥ ನಿಟ್ಟಿನಲ್ಲಿ ಜಾರಕಿಹೊಳಿಗೆ ಹೆಸರು ಕೇಳಿಬರ್ತಾ ಇದೆ. ಬಟ್ ಜಾರಕಿಹೊಳಿ ಅವರು ಕೇಳಿರುವಂಥದ್ದು ಮಂತ್ರಿ ಸ್ಥಾನದ ಜೊತೆಗೆ ನಮಗೆ ಈ ಒಂದು ಸ್ಥಾನವನ್ನು ನೀಡಿ ಅಂತ. ಯಾಕಂದರೆ ಏಕಾಂಗಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಹಜವಾಗಿಯೇ ಅದರ ನಿಯಂತ್ರಣ ಜೊತೆಗೆ ಸಂಪನ್ಮೂಲ ಹಾಗೆಯೇ ಸಂಘಟನೆ ಮೂರಕ್ಕೂ ಕೂಡ ಸಾಕಷ್ಟು ವ್ಯತ್ಯವಾಗುತ್ತೆ. ಮಂತ್ರಿಯ ಗಿರಿ ಜೊತೆಗೆ ಇದ್ದರೆ ಸಹಜವಾಗಿ ಅದಕ್ಕೆ ಬೇಕಾದಂಥ ಶಿಷ್ಟಾಚಾರಗಳಿರ್ಬೋದು, ಸರ್ಕಾರದ ಮೇಲೆ ಹಿಡಿತಾ ಇರುವಂಥದ್ದು ಇರ್ಬೋದು, ಜೊತೆಗೆ ಸಂಘಟನಾತ್ಮಕವಾಗಿ ಸುಲಭವಾಗಿ ಕೆಲಸ ಮಾಡುವಂಥದ್ದು ಇರ್ಬೋದು. ಈ ಮೂರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ಮತ್ತು ತುಂಬ ಸೂಕ್ತವಾಗಿ ಕಾರ್ಯವನ್ನು ನಿಭಾಯಿಸಬೇಕಾದ್ರೆ ಸಂಘಟನೆ ಮಾಡೋದಕ್ಕೆ ತುಂಬ ಸಹಾಯವಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು, ನನಗೆ ಮಂತ್ರಿ ಸ್ಥಾನದ ಜೊತೆಗೆ
KPCC ನೀಡಿ, ಯಾವ ರೀತಿ DK ಶಿವಕುಮಾರ್ ಅವರಿಗೆ ಬೆಂಗಳೂರಿನ ಉಸ್ತುವಾರಿಯ ಜೊತೆಗೆ ಇರಿಗೇಷನ್ ಜೊತೆಗೆ DCM ಪಟ್ಟದ ಜೊತೆಗೆ KPCC ನೀಡಿದ್ರು, ನನಗೆ ಮಂತ್ರಿ ಸ್ಥಾನ ಜೊತೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ದಾರೆ. ಬಹುಶಃ ಸತೀಶ್ ಜಾರಕಿಹೊಳಿ ಅವರ ಹೆಸರೇ ಅಂತಿಮವಾಗುವಂಥ ಸಾಧ್ಯತೆ ಇರುತ್ತೆ. ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಪ್ರತಿಮಾ, ಬಹುಶಃ ಮುಖ್ಯಮಂತ್ರಿಗಳ ಆಯ್ಕೆಯ ಜೊತೆಗೆ KPCC ಅಧ್ಯಕ್ಷರ ಸ್ಥಾನ ಘೋಷಣೆ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂದರೆ ಎರಡೂ ಕೂಡ ಇಂಟರ್ಲಿಂಕ್ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಸಮುದಾಯನ ಅಪ್ಲಿಫ್ಟ್ ಮಾಡಿ ಮತ್ತೊಂದು ಸಮುದಾಯದ ಹೆಸರನ್ನು ಘೋಷಣೆ ಮಾಡೋದು ವಿಳಂಬ ಮಾಡಿದ್ರೆ ರಾಜಕೀಯವಾಗಿ ಸಣ್ಣ ವ್ಯತ್ಯಯಗಳು, ರಿಪರ್ಕಷನ್ಸ್ಗಳು, ಸಂಘರ್ಷಗಳಿಗೆ ಎಡೆ ಮಾಡಿಕೊಡುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಎರಡೂ ಸ್ಥಾನಗಳನ್ನು ಬಹುಶಃ ಮುಖ್ಯಮಂತ್ರಿಯ ಜೊತೆಗೆ KPCC ಹುದ್ದೆಯನ್ನು ಕೂಡ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನುಳಿದಂತೆ DCMಗಳ ಜಾತಿ ಸಮೀಕರಣದ ಮೇಲೆ ಅವಲಂಬಿತವಾಗಿದೆ. ಸಂಪುಟ ಇನ್ನೊಂದು ಸ್ವಲ್ಪ ತಡ ಆಗ್ಬೋದು, ಒಂದು ವಾರನೋ 15 ದಿನ ನಂತರ ಸಂಪುಟ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಪ್ರತಿಮಾ. ಎಸ್ ಸರ್, ಥ್ಯಾಂಕ್ ಯು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆನ ಗಮನಿಸ್ತಾ ಇದ್ದಾರೆ ಶಕುಂತಲಾ. ನಿಜಕ್ಕೂ ಒಂದು CM ಪದತ್ಯಾಗ, ಆದರೆ ಅದಾಗ್ತಾ ಇದ್ದಂತೆ ಪಟ್ಟ ಯಾರಿಗೆ ಅಂದರೆ ಆ ಪಟ್ಟ ಒಮ್ಮೆ DCM ಪಾಲಿಗೆ ಸಿಗುತ್ತೆ ಅಂತಂದರೆ ಆಗ KPCC ಅಧ್ಯಕ್ಷಗಿರಿ ಯಾರ ಪಾಲಿಗೆ? ಎಲ್ಲ ಪ್ರಶ್ನೆಗಳಿಗೂ ಒಟ್ಟೊಟ್ಟಿಗೆ ಉತ್ತರ ಸಿಗುತ್ತಾ? ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಎಲ್ಲ ಸ್ಪಷ್ಟ ಆಗುತ್ತಾ ನೋಡಬೇಕಿದೆ.